ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್. ಬನ್ನಿ, ಇವತ್ತಿನ ತರಗತಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈಗಾಗಲೇ ನಾವು ನಿನ್ನೆ ಕ್ಲಾಸಲ್ಲಿ ಗುಣಾಕಾರದ ಬಗ್ಗೆ ಆನ್ಲೈನ್ ತರಗತಿಯಲ್ಲಿ ವಿಶೇಷವಾದಂಥ ಪಾಠವನ್ನು ಶುರು ಮಾಡಿದ್ವಿ. ಆ ಪಾಠದ ಮೇಲೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಂದಿದ್ದೇನೆ. ಸೊ ನವೋದಯ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆಗಳು. ಸೊ 4 ಆಯ್ಕೆಯ ಪ್ರಶ್ನೆ ಇದಾಗಿದೆ. ಸೊ ಬನ್ನಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ಕ್ಲಾಸ್ ನಿನ್ನೆ ತರಗತಿಯಲ್ಲಿ ಸರಿಯಾಗಿ ಕೇಳಿದ್ರಿ, ಈಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಪ್ರಶ್ನೆಗಳನ್ನು ನಾನು ಮಾಡ್ತಾ ಹೋಗ್ತೀನಿ, ಉತ್ತರಗಳನ್ನು ನಾನು ಬಿಡಿಸ್ತಾ ಹೋಗ್ತೀನಿ. ಸರಿಯಾಗಿ ನೀವೇನು ಮಾಡಬೇಕು, ಲಕ್ಷ್ಯ ಕೊಟ್ಟು ಕೇಳಬೇಕು. ಬನ್ನಿ, ಮೊದಲನೇ ಪ್ರಶ್ನೆ ಏನಿದೆ. ಆ ಸ್ಕೂಲ್ ಲೈಬ್ರರಿ ಹ್ಯಾಸ್ 125 slaves and each shelf contains 48 books. What is the total number of books? ಅಂದರೆ ಏನು ಹೇಳ್ತಿದ್ದಾರೆ ಅವರಿಗೆ, 125 ಸ್ಲೇವ್ಸ್ ಅಂದರೆ ಒಂದು ಗ್ರಂಥಾಲಯದಲ್ಲಿ 125 ಕಪಾಟಗಳಿವೆ. ಸೊ ಪ್ರತಿಯೊಂದು ಕಪಾಟು, ಈಚ್ ಸೆಲ್ಫ್ ಕಂಟೈನ್ಸ್ 48 ಬುಕ್ಸ್. ಪ್ರತಿಯೊಂದು ಕಪಾಟ 48 ಪುಸ್ತಕದವಂತು. ಸೊ ನೀವು ನೋಡಿರ್ತೀರಿ, ಒಂದು ಗ್ರಂಥಾಲಯದ ಮೇಲೆ ಒಂಥರ ಕಬ್ಬಿಣದೊಂದು ಹಾಕಿರ್ತಾರೆ ಅಥವಾ ಒಂದು ಕಟ್ಟಿಗೆದ ಹಾಕಿರ್ತಾರೆ, ಕಪಾಟ್ ಅಂತಾರೆ. ಅವಕ್ಕೆಲ್ಲ ಪುಸ್ತಕ ಇಟ್ಟಿರ್ತಾರೆ, ಸ್ಟ್ಯಾಂಡ್ ಮಾಡಿರ್ತಾರೆ ಬುಕ್ಸ್ ಇಡೋಕ್ಕೆ. ಸೊ ಅದರಲ್ಲಿ 125 ಸೆಲ್ಫ್ ಅದಾವಂತ, 125 ಕಪಾಟದವಂತ. ಸೊ ಪ್ರತಿಯೊಂದು ಕಪಾಟ್ನಲ್ಲಿ, ಪ್ರತಿಯೊಂದು ಸೆಲ್ಫಲ್ಲಿ 48 ಬುಕ್ಸ್ ಅದಾವಂತ, 48 ಬುಕ್ಸ್ ಅದಾವ. ಸೊ ನಾವೇನು ಮಾಡಬೇಕು, ಟೋಟಲ್ ನಂಬರ್ ಕಂಡುಹಿಡ್ಬೇಕಪ್ಪ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಗುಣಿಸ್ಬೇಕು. ಸೊ ಗುಣಿಸಿದಾಗ ನಮ್ಗೆ ಉತ್ತರ ಸಿಗುತ್ತೆ. ಸರಿಯಾಗಿ ಕರೆಕ್ಟಾಗಿ ಗುಣಿಸ್ಬೇಕು. ಗುಣಿಸ್ಬೇಕಾದ್ರೆ ಕರೆಕ್ಟಾಗಿ ನಾವೇನು ಹಚ್ಬೇಕಪ್ಪ ಅಂದರೆ ಕ್ಲೀನಾಗಿ ಕರೆಕ್ಟು ನಂಬರ್ ಬಿಟ್ಟು ಕ್ಲೀನಾಗಿ ಹಚ್ಬೇಕು. ಸೊ ಇಂಟು 48 ಈ ರೀತಿ ಹಚ್ಕೊಂಡು ನೀವು ಕರೆಕ್ಟ್ ಗುಣಿಸ್ಬೇಕು. ಸೊ ನೋಡ್ರಿ, ಈಗ ಕಷ್ಟ 8ಇಂದ ಗುಣಿಸ್ರಿ. 8 5 40, 8 5 40, 4 ಕ್ಯಾರಿ ಕೊಡ್ರಿ 0, 8 2 16, 16ಕ್ಕೆ 4 ಕೊಡಿಸ್ರಿ 20, 2 ಕ್ಯಾರಿ 0, 8 1 8, 8ಕ್ಕೆ 2 ಕೊಡಿಸ್ರಿ 10. ಸೊ 10 ಇಲ್ಲಿ ಬರಬೇಕು, ಪ್ಲಸ್ ಹಾಕ್ರಿ. ಈಗ ಬಿಡಿ ಸ್ಥಾನ ಮುಗೀತು. 4 5 20. ಸೊ 4 5 20, ಮೇಲೆ 2 ಕ್ಯಾರಿ ಕೊಡ್ರಿ 0, 4 2 8, 8 2 10, 1 ಕ್ಯಾರಿ ಕೊಡ್ರಿ 0, 4 1 4 1 5. ಸೊ ಸರಿಯಾಗಿ ಕೂಡಿಸ್ರಿ ಇದನ್ನ. 0 0 0 5 1 6. ಸೊ 6000 ಪುಸ್ತಕಗಳಿವೆ. ಆ ಗ್ರಂಥಾಲಯದಲ್ಲಿರುವಂತಹ ಒಟ್ಟು ಪುಸ್ತಕಗಳ ಸಂಖ್ಯೆ, ದ ಟೋಟಲ್ ನಂಬರ್ ಆಫ್ ಬುಕ್ಸ್ ಎಷ್ಟಂದ್ರೆ 6000. ನೋಡಿ, ಯಾವ ಆಪ್ಷನ್ ಐತೆ, 5000 ಐತಿ, ಇಲ್ಲಿ 6000 ಐತಿ, ಇಲ್ಲಿ 6250, ಇಲ್ಲಿ 6500. ಸೊ ನಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಲಿ. ನೀವು ಉತ್ತರ ಮಾಡೋದೊಂದೇ ಸಾಲದು, ಸರಿಯಾಗಿ ಆಪ್ಷನ್ ಸಹ ನೀವೇನು ಮಾಡಬೇಕು, MRC ಅಲ್ಲಿ ಸರಿಯಾಗಿ ತುಂಬಬೇಕು. ಸೊ ಇದಾಗಿತ್ತು ಈ ಪ್ರಶ್ನೆ. ಬನ್ನಿ ಪ್ರಶ್ನೆ ಸಂಖ್ಯೆ 2ಕ್ಕೆ ನಾವು ಹೋಗೋಣ. ಸೊ ಪ್ರತಿಯೊಂದು ನೋಡ್ರಿ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನ ಆನ್ಲೈನ್ ತರಗತಿಗಳು ಈಗಾಗಲೇ ಆರಂಭವಾಗಿದ್ದು, ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ ಟೀಚರ್ಸ್ ಆಗಲಿ, ನಮ್ಮ ಸರ್ಗಳು, ನಾವಾಗಲಿ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ಸ್ಟೂಡೆಂಟ್ಸ್ ಕ್ಲಾಸನ್ನು ಕೇಳ್ತಾ ಇದ್ದಾರೆ. ಸೊ ಈಗಾಗಲೇ ನೀವು ಸಹ ನಮ್ಮ ಆನ್ಲೈನ್ ತರಬೇತಿಗೆ ನೀವು ಸೇರಿಕೊಂಡು ನವೋದಯ ಪಾಸ್ ಮಾಡಬೇಕಪ್ಪ ಅಂತ ಆಸೆ ಇಟ್ಕೊಂಡ್ರೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ ಕೆಳಕಂಡಂತಹ ನಂಬರ್ಗಳನ್ನು. ಸೊ ಡೈಲಿ ನಿಮಗೆ ಆನ್ಲೈನ್ ಜೂಮ್ ಮೀಟಿಂಗ್ ಕ್ಲಾಸಸ್ ಡೈಲಿ ಸಿಗ್ತವೆ. ಸೊ ಪ್ರತಿದಿನ ಆನ್ಲೈನ್ ಕ್ಲಾಸ್ ಇರ್ತವೆ, ಒಂದು ಸಹ ನೀವು ಮಿಸ್ ಮಾಡೋಂಗಿಲ್ಲ. ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, 944 977 1212 9900206243ಗೆ ನೀವೇನು ಮಾಡ್ಬೇಕಪ್ಪ ಅಂದರೆ ಕಾಂಟ್ಯಾಕ್ಟ್ ಮಾಡಬೇಕು. ಸರಿಯಾಗಿ ನೋಡ್ರಿ. ಸೊ ಈಗ ಆಲ್ರೆಡಿ ನವೋದಯ 43, ಸೈನಿಕ 74, ಕಿತ್ತೂರು ಸೈನಿಕ 38 ಈ ಲಾಸ್ಟ್ ಇಯರ್ ಬ್ಯಾಚಲ್ಲಿ ಆಗಿದೆ. ಸೊ ನೀವೇನು ಮಾಡ್ಬೇಕಪ್ಪ ಅಂದರೆ ತಪ್ಪದೆ ಇದು ಮಾಡಬೇಕು, ನಂಬರನ್ನು ನೋಟ್ ಡೌನ್ ಮಾಡ್ಕೊಳ್ರಿ. ಓಕೆ, ನಂಬರ್ ನೋಟ್ ಡೌನ್ ಮಾಡ್ಕೊಂಡ್ರಿ. ಇಲ್ಲಿ 43 ಇದೆ ನೋಡ್ರಿ. ಈಗ ಆಲ್ರೆಡಿ ಸಮಯ ಬಹಳ ಇಲ್ಲ. ಸೊ ನವೆಂಬರ್ 28ಕ್ಕೆ ಪರೀಕ್ಷೆ ಇರೋದ್ರಿಂದ ಇನ್ನು 4 ತಿಂಗಳು ಸಮಯಾವಧಿ ಇರತಕ್ಕಂಥ ಸಮಯದಲ್ಲಿ ಈ 4 ತಿಂಗಳಿಗೆ 4000 ರೂಪಾಯಿ ಆನ್ಲೈನ್ ತರಗತಿಗೆ ಫೀಸ್ ಆಗಿದೆ. ಸೊ ನೀವೆಲ್ಲ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪಟ್ನ ಈಗಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕ್ಲಾಸನ್ನು ಕೇಳಲೇಬೇಕು. ಕೇವಲ 4000 ರೂಪಾಯಿ, ಕೇವಲ 4000 ರೂಪಾಯಿ ಮಾತ್ರ ಈ 4 ತಿಂಗಳಿಗೆ ಕೋರ್ಸ್ ಇದೆ. ಬನ್ನಿ, ಜಾಯ್ನ್ ಆಗಿ. ಸೊ 2ನೇ ಕ್ವಶನ್ ನಾವು ಸ್ಟಾರ್ಟ್ ಮಾಡೋಣ. ಏನಿದೆ, ವಾಟ್ ಈಸ್ ದ ಪ್ರಾಡಕ್ಟ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಮಲ್ಟಿಪ್ಲಿಕೇಶನ್ ಅಂತ.
ವಾಟ್ ಈಸ್ ದ ಪ್ರಾಡಕ್ಟ್ ಆಫ್ 25 ಇಂಟು 4 ಇಂಟು 168 ಇಂಟು 0 ಇಂಟು 10? ನೋಡ್ರಿ, ಇದರ ಗುಣಲಬ್ಧ ಅಥವಾ ಉತ್ಪನ್ನ ಅಂತ ನಾವು ಕೇಳಬಹುದು. ಸೊ ಎರಡು ಒಂದೇ, ಗುಣಲಬ್ಧ ಅಂದ್ರೆ ಉತ್ಪನ್ನ ಅಂದ್ರೆ ಒಂದೇ. ಇದರ ಉತ್ಪನ್ನ ಕೇಳಬಹುದು. ನೋಡ್ರಿ, ಈ ರೀತಿ ಕಂಟಿನ್ಯೂ ನಂಬರ್ ಇದ್ದಾಗ, ಈ ರೀತಿ ಕಂಟಿನ್ಯೂಷನ್ ನಂಬರ್ ಇದ್ದಾಗ ಎಲ್ಲಿಯಾದ್ರೂ 0 ಬಂತು ಅನ್ಕೊಳ್ರಿ, 0 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದಾರಂದ್ರೆ ಇದ್ರ ಟೋಟಲ್ ಆನ್ಸರ್ ಇಸ್ ಈಕ್ವಲ್ ಟು 0. ಸೊ ನೆನಪಿರ್ಲಿ, ಕಂಟಿನ್ಯೂಷನ್ ನಂಬರ್ ಕೊಟ್ಟಾಗಲಿ ಎಲ್ಲೇನಿರಲಿ ಮಲ್ಟಿಪ್ಲಿಕೇಶನ್ ಒಳಗೆ ಏನಾದ್ರೂ 0 ಬಂದಿತ್ತು, ಅದರಿಂದ ಮಲ್ಟಿಪ್ಲಿಕೇಶನ್ ಮಾಡು ಅಂತ ಹೇಳ್ತಿದ್ದಾರೆ ಅಂದ್ರೆ ಅದು ಟೋಟಲಿ ಆನ್ಸರ್ 0. ಸೊ ನಮ್ಮ ಆಪ್ಷನ್ ಸಿ ಸರಿಯಾದ ಆನ್ಸರ್. ಬಹಳ ಸಿಂಪಲ್ ನೋಡ್ರಿ, ನೆನ್ಪಿಟ್ಕೋಬೇಕು. ವಾಟ್ ಇಸ್ ದ ಪ್ರಾಡಕ್ಟ್ ಅಂತ ಕೇಳ್ತಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕ್ವಶನ್ ನಂಬರ್ 3 ನಂಬರ್ ಏನಿದೆ? ಇಫ್ 45 ಇಂಟು 12 is equal to 540, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 450 ಇಂಟು 120 ಅಂತ ಹೇಳಿದ್ದಾರೆ. ಸೊ 45 ಇಂಟು 12ರ ಬೆಲೆ 540. ನೋಡ್ರಿ, 45 ಇಂಟು 12 ಇಸ್ ಈಕ್ವಲ್ ಟು 540 ಆಗಿದೆ. ಹಾಗಾದರೆ 450 ಇಂಟು 120ರ ಬೆಲೆ ಕೇಳ್ತಾರೆ. ಬಹಳ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಬರ್ರಿ. ಇಲ್ಲಿ ನೋಡ್ರಿ, 45 ಇತ್ತಿಲ್ಲ 12 ತಾವ ಬೆಲೆ ಎಷ್ಟು ಬಂತ 500. ನಾನು ಅಷ್ಟೇ ಮಾಡ್ತೀನಿ. ಇಲ್ಲಿ 45 ಅಂತ ಇಲ್ಲಿ 12 ತೊಗೊತೀನಿ. ಇದ್ರ ಬೆಲೆ ಎಷ್ಟಿತ್ತು? 540. ಪಕ್ಕ ಬಂದೇ ಬರುತ್ತಾ? 45ಕ್ಕೆ 45, 12ಕ್ಕೆ 12, 540 500. ಇಲ್ಲಿ ಕೊನೆಯಲ್ಲಿ ಇಲ್ಲೊಂದು 0 ಐತೆ, ಇಲ್ಲೊಂದು 0 ಐತೆ, 2 0 ಅದಾವ, 2 0 ತಂದು ಇಟ್ಬಿಡ್ತೀನಿ. ಸೊ ಇದೇ ನಮ್ಮ ಉತ್ತರ ಆಗಿರುತ್ತೆ. 100% ಅದೇ ಉತ್ತರ ಇರುತ್ತೆ, ಡೌಟೇ ಬೇಡ. ಸೊ ನಮ್ಮ ಆಪ್ಷನ್ ಎಲ್ಲಿತ್ತಪ್ಪ ಅಂದರೆ ಆಪ್ಷನ್ ಬಿ ಯಲ್ಲಿ 54,000 ಐತೆ. ನಾವೇನು ಮಾಡ್ತಾ ಇಲ್ಲ. 45 ಇಂಟು 12 ಮಾಡಿದಾಗ ಎಷ್ಟು ಬಂದಿತ್ತು? ನಾವು 45 ಇಂಟು 12 ಮಾಡಿದಾಗ ಅಷ್ಟೇ ಬರುತ್ತೆ. ಸೊ ಅಷ್ಟೇ ಬಂದಿದೆ. ಕೊನೆಯಲ್ಲಿರ್ತಕ್ಕಂಥ 2 ಸೊನ್ನೆಗಳನ್ನು ಏನು ಮಾಡಿದೆ? ಬರಿತಾ ಇದ್ದೀನಿ ಅಷ್ಟೇ. ಸೊ ಸರಿಯಾದ ಉತ್ತರ 54,000. ಸೊ ನೀವು ಪ್ರತಿಯೊಬ್ಬರು ಈ ಥರ ಟ್ರಿಕ್ಸ್ ಆಗಿರ್ಬೋದು, ಈ ಥರ ಲೆಕ್ಕಗಳನ್ನು ನೀವು ಮಾಡಬೇಕಪ್ಪ ಅಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲೇಬೇಕು. ಈಗ ಆಲ್ರೆಡಿ ಸಮಯ ಆಗಿದೆ, ತಡ ಮಾಡೋದು ಬೇಡ. ಹಿಂದೆ ನೀವು ಏನು ಮಾಡಬೇಕು? ಕಾಂಟ್ಯಾಕ್ಟ್ ಮಾಡಲೇಬೇಕು. ಇಲ್ಲಿ ನೋಡ್ರಿ, ಪ್ರತಿ ಪೇಜಲ್ಲಿ ನಂಬರ್ ಇದ್ದಾವೆ. ಸೊ ಪ್ರತಿ ನಂಬರ್ ಕರೆಕ್ಟಾಗಿ ನೋಡಿ ಅಬ್ಸರ್ವ್ ಮಾಡಿರಿ. ಈಗಲೇ ನೀವೇನು ಮಾಡಬೇಕು? ರಿಜಿಸ್ಟ್ರೇಷನ್ ಮಾಡಿರಿ, ಕಾಲ್ ಮಾಡಿ ಜಾಯ್ನ್ ಆಗಬೇಕು. ಓಕೆ, ಕ್ವಶನ್ ನಂಬರ್ ನೋಡ್ರಿ 4 ಏನಿದೆ? ಈ ಕೆಳಗಿನವುಗಳಲ್ಲಿ ಯಾವುದು 15 ಇಂಟು ಬ್ರಾಕೆಟ್ 10 ಪ್ಲಸ್ 4ಕ್ಕೆ ಸಮನಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಇಕ್ವಿವ್ಯಾಲೆಂಟ್ ಟು 15 ಇಂಟು 15 ಇಂಟು ಬ್ರಾಕೆಟ್ 10 ಪ್ಲಸ್ 4 ಅಂತ ಕೇಳ್ತಾರೆ. ಸೊ ನೀವು ಮೊದಲು ತಿಳಿದಿಟ್ಕೋಬೇಕು ಇದು ಏನು ಅಂತ. ಮೊದಲು ಈ ರೀತಿ ಕೊಟ್ಟಾರಂದ್ರೆ ಇದು ಏನಿದು? ಸೊ ಕನ್ನಡದಲ್ಲಿ ವಿಭಾಜಕ ಗುಣಾಂತರ, ಗುಣಾಕಾರದ ಮೇಲಿನ ವಿಭಾಜಕ ಗುಣ. ಸೊ ಇದಕ್ಕೇನು ಲೆಕ್ಕ ಮಾಡೋದು ಬೇಡ, ನಾವು ಕರೆಕ್ಟಾಗಿ ಕಾನ್ಸೆಪ್ಟ್ ತಿಳ್ಕೊಬೇಕು ಮೊದಲು. ಇಂಗ್ಲಿಷ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸೊ ನೋಡ್ರಿ, ಏನು ಡಿಸ್ಟ್ರಿಬ್ಯೂಟಿವ್? ಇದನ್ನ ನೀವು ಸರಿಯಾಗಿ ಬಿಡಿಸ್ಬೇಕು. ಏನಿದೆ ಇಲ್ಲಿ? 10 ಪ್ಲಸ್ 4 ಅಂತ ಕೊಟ್ಟಿದ್ದಾರೆ. ಇದನ್ನ ಗುಂಪು ಮಾಡಿಲ್ಲ, ಇದನ್ನ ಒಡೆದಿದ್ದಾರೆ, ವಿಭಜನೆ ಮಾಡಿದ್ದಾರೆ. 14ಅನ್ನ 10 ಪ್ಲಸ್ 4ಅನ್ನ ಈ ರೀತಿ ನೀವೇನು ವಿಭಜಿಸಿದ್ದಾರೆ. 10 ಪ್ಲಸ್ 4 ನಾವು ನೋಡಬೇಕು. ಈ 15ರಿಂದ ಮೊದಲ ನಂಬರ್ನ ಗುಣಿಸ್ಬೇಕು. 15 ಇಂಟು 10 ಅದು ಬ್ರಾಕೆಟ್ ಹಾಕ್ಬಿಡ್ರಿ. ನೆಕ್ಸ್ಟ್ ಪ್ಲಸ್ಸಿಗೆ ಪ್ಲಸ್ ಹಾಕ್ರಿ. ಅದೇ 15ರಿಂದ ಮತ್ತೆ 4 ಗುಣಿಸ್ರಿ. 15 ಇಂಟು 4. ಸೊ ಈ ಉತ್ತರ ಯಾವ ಆಪ್ಷನ್ ಆಗೈತೆ ಅದೇ ಸರಿ ಉತ್ತರ. ಸರ್ ಇಷ್ಟು ಗೊತ್ತಾಗಿಲ್ಲ ಅಂದ್ರೆ ಇನ್ನೂ ಈಸಿ ಮಾತಾಡಿದಾಗ ಸಹ ಹೇಳ್ತೀವಿ. ಏನಪ್ಪ ಅಂದರೆ ಸಿಂಪಲ್, ಇದೇ ನಮ್ಮ ಫೈನಲ್ ಆನ್ಸರ್. ಯಾಕಂದ್ರೆ ನಾವು ಹುಡುಕ್ಬೇಕು ಇದೇ ಆನ್ಸರ್. ನೋಡ್ರಿ, ಇಲ್ಲಿಲ್ಲ, ಇಲ್ಲಿ ಕಾಣುತ್ತೆ ನೋಡ್ರಿ ನಿಮ್ಗೆ. 15 ಇಂಟು 10 ಪ್ಲಸ್ 15 ಇಂಟು 4. ಸೊ ಇನ್ನೂ ಸರ್ ಈಸಿ ಇದಾಗಿ ಹೇಳ್ರಿ ಅಂತಂದರೆ ನಾವು ಇದರ ಬೆಲೆ ಕಂಡುಹಿಡಬೇಕಾಗತ್ತೆ. ಹೆಂಗೆ? ಈಗ ಇದ್ರ ಬೆಲೆ ಅಂತ ಕೇಳ್ಬೋದಾ? 150 ಪ್ಲಸ್ 4 154 ಆಗುತ್ತೆ. ಇದ್ರ ಬೆಲೆ ಕಂಡುಹಿಡ್ಬೋದಾ? ಇದು 150 ಪ್ಲಸ್ 15 4 60. ಇವೆರಡನ್ನ ಸೇರಿಸ್ರಿ 210 ಆಗುತ್ತಾ? ಇದರ ಬೆಲೆ 15 ಹತ್ತಲೆ 150, 150ಕ್ಕೆ 4 ಹೋದ್ರೆ 154. 15 ಇಂಟು 14, 15 ಹತ್ತಲೆ 150, 15 4 60. ಸೊ ಎಷ್ಟಾಯ್ತು? 100 15 150, 15 4 60. ಸೇಮ್ 150ಕ್ಕೆ 60 ಸೇರಿಸ್ರಿ ಎಷ್ಟಾಯ್ತು? 210 ಆಕೈತಿ. ಹೌದಾ? ಸೊ ನೋಡ್ರಿ,
ಕರೆಕ್ಟ್. ಸೊ ಈಗ ಇದ್ರ ಬೆಲೆ ನೀವು ಕಂಡು ಹಿಡಿದ್ರೆ ಇದರಲ್ಲಿ ಯಾವ ಸರಿ ಆಗುತ್ತೆ ನೋಡಿ. 154, 210, 154, 210. ಸೊ ನಮಗೆ ಬೆಲೆ ಸಿಕ್ಬಿಡುತ್ತೆ. ಮತ್ತು ನೀವು ಹಿಂಗೆ ನೋಡಿದಾಗ ಇದಕ್ಕೂ ಇದು ಸೇಮ್ ಐತೆ, ಇದಕ್ಕಿದು ಸೇಮ್ ಐತೆ, ಎರಡು ಆಪ್ಷನ್ ಅದಾವ. ಸೊ ನಮಗೆ ಈ ರೀತಿ ನೋಡಿದ್ರು ಇಲ್ಲಿ 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 ಇಲ್ಲಿ, ಆದರೆ ಇದು ಮಾತ್ರ ಇದು ನಿಂತಿರೋದು ಯಾವ ಪ್ರಾಪರ್ಟಿ ಮೇಲೆ ಅಂದರೆ ಹೇಳಿದ್ನಲ್ಲ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಮೇಲೆ. ಸೊ ನೀವು ಏನು ಮಾಡೋಕಪ್ಪ ಅಂದರೆ ಕ್ಲೀನಾಗಿ ಈ ಫಸ್ಟ್ನೇ ನಂಬರ್ಗೆ ಮಲ್ಟಿಪ್ಲಿಕೇಶನ್ ಮಾಡಿರಿ. 15 × 10. ನೆಕ್ಸ್ಟ್ ಇದೇ 15ನ ಮತ್ತೆ 4ಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿರಿ. ಸೊ ಎರಡರ ಮಧ್ಯೆ ಪ್ಲಸ್ದಲ್ಲಿ ಪ್ಲಸ್ ಚಿಹ್ನೆ ಹಾಕ್ಬಿಟ್ರಿ. ಇಷ್ಟೇ ಇದೆ ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ಈ ಆಪ್ಷನ್ ಬಿ ಇದೆ ಸರಿಯಾದ ಉತ್ತರ ಇದೆ. ನೆನಪಿಟ್ಕೋಬೇಕು, ಪ್ರಾಪರ್ಟೀಸ್ ಭಾಳ ಇದಾವೆ ಮಲ್ಟಿಪ್ಲಿಕೇಶನಲ್ಲಿ, ಗುಣಾಕಾರದೊಳಗೆ. ಸೊ ನಮ್ಮ ಸರಿಯಾದ ಉತ್ತರ ಯಾವುದು? ಇದೇ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಆಗಿರ್ತದೆ. ಸರ್ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬರಿ. ನೋಡ್ರಿ, ಅ ಫಾರ್ಮರ್ ಪ್ಲಾಂಟ್ಸ್ 35 rows ಆಫ್ ಆಪಲ್ ಟ್ರೀಸ್. ಇಫ್ ಈಚ್ ರೋ ಹ್ಯಾಸ್ 22 trees, ಹೌ ಮೆನಿ ಟ್ರೀಸ್ ಆರ್ ಪ್ಲಾಂಟೆಡ್ ಇನ್ ಅ ಟೋಟಲ್ ಅಂತ ಕೇಳ್ತಿದ್ದಾರೆ. ಸೊ ಒಬ್ಬ ರೈತ ಏನು ಮಾಡ್ತದನ, 35 ಸಾಲಿನ ಸೇಬು ಹಣ್ಣನ್ನು ಈ ರೀತಿ ಸಾಲುಗಳು, ಇವು ಸಾಲು ಅಂತಾರೆ. ಇಂಥವು 35 ಸಾಲುಗಳಲ್ಲಿ ಏನು ಮಾಡ್ತಾನೆ, ಸೇಬು ಹಣ್ಣನ್ನು ಬೆಳೀತಾ ಇದ್ದಾನೆ. ಪ್ರತಿ ಸಾಲಿನಲ್ಲಿ ಈಚ್ ರೋ ಆಸ್ 22 trees, ಪ್ರತಿ ಸಾಲಿನ 25 ಗಿಡ ಅದಾವ ಅಂತ. ಇದ್ರಾಗ 22 ಗಿಡ, ಇದ್ರಾಗ 22 ಗಿಡ, ಇದ್ರಾಗ 22 ಗಿಡ, ಇದ್ರಂಗೆ ಕಂಟಿನ್ಯೂ ಎಷ್ಟು ಸಾಲ ಅದಾವ? 35 ಸಾಲ ಅದಾವ. ಪ್ರತಿ ಸಾಲಲ್ಲಿ 22 ಗಿಡ ಅದಾವ. ಇವೆರಡನ್ನ ಗುಣಿಸಿದ್ರೆ ಟೋಟಲ್ ನಂಬರ್ ಆಫ್ ಟ್ರೀಸ್ ಎಷ್ಟು ಪ್ಲಾಂಟೆಡ್ ಮಾಡ್ಯಾರಂತ ನಮ್ಗೆ ಗೊತ್ತಾಗುತ್ತೆ. ಗುಣಿಸಂಬರಿ. ಸೊ ನಿಮ್ಗೆ ಡೈರೆಕ್ಟ್ 22ರ ಮಗ್ಗಿ ಬಂದ್ರೆ 22ರಿಂದ ಗುಣಿಸ್ರಿ, ಇಲ್ಲ ನಾವು ಡೈರೆಕ್ಟ್ 2ರಿಂದ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. 2 × 5 = 10, 2 × 3 = 6, 1 7, ಪ್ಲಸ್ 2 × 5 = 10, 2 × 3 = 6, 1 7. ಸೊ 0 7 7 770 ಮರಗಳನ್ನು, ಯಾವುದು ಆ್ಯಪಲ್ ಟ್ರೀಗಳನ್ನು. ಟೋಟಲ್ ನಂಬರ್ ಆಫ್ ಟ್ರೀಸ್ 770. ಯಾವ ಆಪ್ಷನ್ ಐತೆ ನೋಡ್ರಿ, ಇದು 750, 770. ಆಪ್ಷನ್ ಬಿ ಅಲ್ಲಿ ಸರಿಯಾದ ಉತ್ತರವಿದೆ. ಬನ್ನಿ ನೆಕ್ಸ್ಟ್ ಪ್ರಶ್ನೆಯನ್ನು ನಾವು ಏನು ಮಾಡೋಣ, ಹೋಗೋಣ. ವಾಟ್ ಈಸ್ ದ ಪ್ರಾಡಕ್ಟ್ ಆಫ್ ಲಾರ್ಜೆಸ್ಟ್ 3-digit ನಂಬರ್ ಆ್ಯಂಡ್ ಸ್ಮಾಲೆಸ್ಟ್ 2-digit ನಂಬರ್ ಅಂತ ಕೇಳ್ತಾರೆ. ಇದು ನೋಡ್ರಿ, ಈ ಪ್ರಶ್ನೆ ಏನಾಗಿತ್ತಪ್ಪ ಅಂದರೆ ಹೋದ ವರ್ಷ ನವೋದಯದಲ್ಲಿ ಕೇಳಿದಂಥ ಪ್ರಶ್ನೆ. ಲಾಸ್ಟ್ ಇಯರ್ ನವೋದಯ ಪರೀಕ್ಷೆಯಲ್ಲಿ ಏನು ಬರ್ತಿರಲ್ಲ ಮಕ್ಕಳೇ, ಆ ವರ್ಷದಲ್ಲಿ ಕೇಳಿರ್ತಕ್ಕಂಥ ಮುಖ್ಯವಾದ ಪ್ರಶ್ನೆ ನೋಡಿ. ಹೇಳಿದರೆ ಅತ್ಯಂತ ದೊಡ್ಡ 3 ಅಂಕಿಯ ಸಂಖ್ಯೆ ತಗೋಬೇಕಂತ ಮತ್ತು ಅತ್ಯಂತ ಚಿಕ್ಕ 2 ಅಂಕಿಯ ಸಂಖ್ಯೆ ತಗೋಬೇಕಂತ, ಅವುಗಳ ಗುಣಲಬ್ಧ ಕೇಳ್ತಾರೆ, ಪ್ರಾಡಕ್ಟ್ ಕೇಳ್ತಿದ್ದಾನೆ. ಫಸ್ಟ್ ಬರೀ 3 ಅಂಕಿ ದೊಡ್ಡ ಸಂಖ್ಯೆ ಹೆಂಗೆ ಬರ್ಕೋಬೇಕು? ಸಿಂಪಲ್, ಎಷ್ಟು ದೊಡ್ಡ ಸಂಖ್ಯೆ ಇರುತ್ತೋ ಅಷ್ಟು ಡ್ಯಾಶ್ ಹಾಕೋರಿ. ಈ ಎಷ್ಟು ಅಂಕಿ ಐತಿ 3 digit ಇದೆ, 3 ಡ್ಯಾಶ್ ಹಾಕೋರಿ. ಬಿಗ್ ನಂಬರ್ ಅಂದರೆ ಸಿಂಪಲ್ ಆಗಿ 99 ಅಂತ ಬರೆದ್ಬಿಡ್ರಿ. ಇದು ಬಿಗ್ ನಂಬರ್. ಎಷ್ಟು ಡಿಜಿಟ್ ಬಿಗ್ಗೆಸ್ಟ್ ನಂಬರ್ ಕೊಡ್ತಾರೆ ಅಷ್ಟು ಏನಾಗಬೇಕು, ಅಷ್ಟು ಡ್ಯಾಶಸ್ ಆಗಬೇಕು, ಅಷ್ಟು ಡಿಜಿಟ್ ಬರ್ಕೋಬೇಕು. ಇಲ್ಲಿ ಬರೀ 2 digit ಸ್ಮಾಲ್ ನಂಬರ್ ಹೇಳಿದ್ದಾರೆ, ಹೌದಾ ಇಲ್ಲ? 2 ಅಂಕಿಯ ಚಿಕ್ಕ ಸಂಖ್ಯೆ ಹೇಳೋದು. ಇಲ್ಲೇ ಮಾಡಬೇಕು, ಜಸ್ಟ್ 2 ಅಂಕಿ ಆಗಬೇಕು. ಚಿಕ್ಕ ಸಂಖ್ಯೆ ಇಡಲ್ಲ, ಫಸ್ಟ್ ಇಲ್ಲಿ 1 ಬರಿಬೇಕು, ಉಳ್ಕಿದ ಜಾಗದಾಗೆಲ್ಲ 0 ಬರೀಬೇಕು, ಉಳ್ಕಿದ ಜಾಗ 10. ಯಾರು ಅರ್ಥ ಆಗುತ್ತಲ್ಲ ಸರಿಯಾಗಿ ಲಕ್ಷ ಕೊಡಬೇಕು. ಬೇಕಾದ್ರೆ ನೋಡಿರಿ 3 ಅಂಕಿ ಚಿಕ್ಕ ಅಂತ ಹೇಳಿದ್ರೆ 3 ಡ್ಯಾಶ್ ಕೊಡಬೇಕು. 3 digit ಸ್ಮಾಲ್ ನಂಬರ್ ಫಸ್ಟ್ 1 ಬರಿಬೇಕು, ಉಳ್ಕಿದ 0 ಬರೀಬೇಕು. ಇದೇ 3 ಅಂಕಿ. 5 ಅಂಕಿ ಚಿಕ್ಕ ಸಂಖ್ಯೆ 5 ಡ್ಯಾಶ್ ಹಾಕಿರಿ, 1 2 3 4 5. ಫಸ್ಟಿಗೆ ಅಷ್ಟೇ 1 ಬರಿ, ಉಳ್ಕಿದ್ದೆಲ್ಲ 0 ಬರೀ. ಇದೇ 5 ಅಂಕಿ ಚಿಕ್ಕ ಸಂಖ್ಯೆ. ಸೊ ಅದೇ ರೀತಿ ದೊಡ್ಡ ಸಂಖ್ಯೆ ಹೇಳಿದ್ರೆ, ಎಷ್ಟು ದೊಡ್ಡ ಸಂಖ್ಯೆ ಹೇಳಿದ್ರೆ ಅಷ್ಟು 9ಅನ್ನು ಬರಿಬೇಕಾಗತ್ತೆ. ಸಿಂಪಲ್ ಬರೀ. ಇದಕ್ಕೆ ಏನು ಹೇಳಿದ್ದಾರೆ? ಪ್ರಾಡಕ್ಟ್ ಹೇಳಿದ್ದಾರೆ. ಫಸ್ಟ್ ಸಿಂಪಲ್ ಆಗಿ ಗುಣಿಸ್ಬೇಕು. ಬರೀ ಏನು ಮಾಡಬಾರ್ದು ಇದಕ್ಕೆ, ಯಾವಾಗ ದ ಪ್ರಾಡಕ್ಟ್ ದ ಮಲ್ಟಿಪಲ್ಸ್ ಆಫ್ 10 ಬರ್ತದೆ ಅಂದರೆ 10 20 ಸಾರಿ 10 100 1000 ಈ ರೀತಿ ಬರುತ್ತಲ್ಲ, ಒಟ್ಟ ಕೊನೆಯಲ್ಲಿ ಸೊನ್ನೆಗಳಿದ್ದಾಗ ಒಟ್ಟ ನೀವು 0ಯಿಂದ ಮಲ್ಟಿಪ್ಲಿಕೇಶನ್ ಮಾಡಬಾಡ್ರಿ. 999 × 1 ಯಾವುದೇ ಸಂಖ್ಯೆ 1ಅನ್ನು ಗುಣಿಸಿದ್ರೆ ಅದೇ ಸಂಖ್ಯೆ ಬರುತ್ತಾ? ಕರೆಕ್ಟಿಲ್ಲ? 1 9s 9, 1 9s 9, 1 9s 9. ಈ ಉಳಿದಿರೋ 0 ಮಾತ್ರ ಬರ್ಕೋಬೇಕು. ಸೊ ಆನ್ಸರ್ ಇಸ್ 9990. ನಾ ಅರ್ಥ ಆಗುತ್ತಲ್ಲ? ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ ಲಾಸ್ಟಿಗೆ 0 ತಂದು ಇಡ್ರಿ, ಇಷ್ಟೇ. ಸೊ ಆಪ್ಷನ್ ಬಿ 9990. ಸೊ ದ ಪ್ರಾಡಕ್ಟ್ ಆಫ್ ಲಾರ್ಜೆಸ್ಟ್ 3-digit ನಂಬರ್ ಅಂಡ್ ಸ್ಮಾಲೆಸ್ಟ್ 2-digit ನಂಬರ್, ದ ಆನ್ಸರ್ ಈಸ್ 9990. ಸೊ ನೆಕ್ಸ್ಟ್ ಕ್ವಶನ್,
ನೋಡ್ರಿ, ಎಸ್ಟಿಮೇಟ್ ದ ಪ್ರಾಡಕ್ಟ್ ಆಫ್ 592 and 78 ಬೈ ರೌಂಡಿಂಗ್ ಈಚ್ ನಂಬರ್ ಟು ದ ನಿಯರೆಸ್ಟ್ 10. ಏನು ಹೇಳ್ತಿದ್ದಾರೆ ಅಂದರೆ 592 ಮತ್ತು 78ರ ಗುಣಲಬ್ಧವನ್ನು, ಇವೆರಡರ ಗುಣಲಬ್ಧ ಬಂದಂತಹ ಉತ್ತರವನ್ನು ಪ್ರತಿ ಸಂಖ್ಯೆಯನ್ನು, ಸೊ ಪ್ರತಿ ಸಂಖ್ಯೆಯ 10ರ ಹತ್ತಿರಕ್ಕೆ ರೌಂಡ್ ಮಾಡಿ ಅಂದಾಜು ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಏನು ಹೇಳ್ತಿದ್ದಾರೆ ಅಂದ್ರೆ, ಫಸ್ಟ್ ನೀವು ಮಲ್ಟಿಪ್ಲಿಕೇಟ್ ಮಾಡಿ ಪ್ರಾಡಕ್ಟ್ ಬರ್ತಾ ಆನ್ಸರ್ಗೆ ನೀವು ಅಂದಾಜು ಮಾಡಂತ ಹೇಳ್ತಾನೆ, ಅಪ್ರಾಕ್ಸಿಮೇಟ್ ಮಾಡಂತ ಹೇಳ್ತಾನೆ. ಫಸ್ಟ್ ಏನು ಮಾಡ್ರಿ, ಬರೀ 592 ಇಂಟು 78 ನಾವು ಮೊದಲು ಮಲ್ಟಿಪ್ಲಿಕೇಶನ್ ಮಾಡಿಬಿಡೋಣ. 8 2 16 ಒಂದು ಕ್ಯಾರಿ 6 8 9 72 8 9 72 ಪ್ಲಸ್ 1 73 ಒಂದು 7 ಕ್ಯಾರಿ 3 8 5 40 ಪ್ಲಸ್ 7 47 ನೆಕ್ಸ್ಟ್ ಪ್ಲಸ್ 7 2 14 ಒಂದು ಕ್ಯಾರಿ 4 7 9 63 63 ಪ್ಲಸ್ 1 64 7 5 35 35 ಪ್ಲಸ್ 6 41 ಇವನ್ನ ಕ್ಲೀನಾಗಿ ಕೊಡಿಸಿ 6 6 7 11 ಒಂದು ಕ್ಯಾರಿ 1 ಏನಾಗುತ್ತೆ 6 ಆಗುತ್ತೆ 4 ಆಗುತ್ತೆ. ಈ ಆನ್ಸರ್ ಈ ಕಡೆ ಬರ್ಕೊಳ್ಳಿ 4 6 1 7 6 ಅವ್ರು ಹೇಳಕತ್ತಾರ ಇಷ್ಟಲ್ಲ ಆನ್ಸರ್, ಫೈನಲ್ ಇಷ್ಟು ಮಾಡಿಲ್ಲ ಅವರು. ಏನು ಮಾಡ್ತಿದಾರಪ್ಪ ಅಂದರೆ ನಿಯರೆಸ್ಟ್ 10ಗೆ ಏನು ಮಾಡಂತ ಹೇಳ್ತಿದಾರ, ನಿಯರೆಸ್ಟ್ 10ಗೆ ಅಂದಾಜು ಮಾಡಂತ ಹೇಳಕತ್ತಾರ. ಸೊ ನಾವು ಇಲ್ಲಿ ಅಂದಾಜು ಮಾಡಿದ್ವಿ ಅನ್ಕೋರಿ, ಇದು 10th ವ್ಯಾಲ್ಯೂ. ಸೊ 10th ವ್ಯಾಲ್ಯೂಗೆ ನೀವು ಅಂದಾಜು ಮಾಡಿದರೆ ಸೊ ನಮ್ಮ ಆನ್ಸರ್ 46,000 47,000 ಬರೋಂಗಿಲ್ಲ. ಸೊ ನೋಡ್ರಿ, ಕ್ವಶನ್ನ ಮಿಸ್ಟೇಕ್ ಮಾಡಿದ್ದಾರೆ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಅವರು ಫಸ್ಟಿಗೆ ಅಂದಾಜು ಮಾಡಂತ ಹೇಳ್ಬೇಕಾಗಿತ್ತು. 592 ಮತ್ತು 78ರ ಗುಣಲಬ್ಧವನ್ನು ಅಂತ ಮೆನ್ಷನ್ ಮಾಡಬಾರ್ದು. 592 ಮತ್ತು 78ಕ್ಕೆ 10ರ ಸ್ಥಾನಕ್ಕೆ ಅಂದಾಜು ಮಾಡಿ ಗುಣಲಬ್ಧ ಕಂಡು ಅಂತ ಹೇಳ್ಬೇಕಾಯ್ತು. ಸೊ ಬರೀಲಿ ನಿಮಗೆ ಒಂದು ಸ್ವಲ್ಪ ಕಾನ್ಸೆಪ್ಟ್ ಹೇಳ್ತೀನಿ. ಸೊ ನೀವು 10th ಪ್ಲೇಸಿಗೆ ಅಂದಾಜು ಮಾಡಂತ ಹೇಳ್ತಾರೆ. ಸೊ 10th ಪ್ಲೇಸ್ನ ನೀವು ಮಾರ್ಕ್ ಮಾಡ್ಕೊಂಡ್ರೆ ಇದ್ರೊಳಗೆ 10th ಪ್ಲೇಸ್ ಇದು, ಇದರ 10th ಪ್ಲೇಸ್ ಇದು. ನೀವು ಇದಕ್ಕೆ ಅಂದಾಜು ಮಾಡ್ಬೇಕಂದ್ರೆ ಇದರ ರೈಟ್ ಸೈಡ್ಗೆ ಇರ್ತಕ್ಕಂಥ ಪ್ಲೇಸ್ನ ಅಬ್ಸರ್ವ್ ಮಾಡ್ಬೇಕು. ಇದು ರೈಟ್ ಸೈಡ್ಗೆ ಇರ್ತಕ್ಕಂಥ ಪ್ಲೇಸ್, ರೈಟ್ ಸೈಡ್ಗೆ 0 1 2 3 4 ಈ ನಂಬರ್ ಇದ್ದರೆ ರೈಟ್ ಸೈಡ್ಗೆ ಈ ನಂಬರ್ ಇದ್ದರೆ, ಈ ನಂಬರ್ ಇಲ್ಲ ಇಲ್ಲಿ ಬಿಡ್ರಿ, ಈ ನಂಬರ್ ಇದರಲ್ಲಿ ಐತೆ, ಈ ನಂಬರ್ ಇದ್ದರೆ ಇಲ್ಲಿ 0 ಆ್ಯಡ್ ಮಾಡಬೇಕು. 9 + 0 9, 5ಗೆ 5, ಈ ನಂಬರ್ ಏನಾಗುತ್ತೆ 0 ಆಗುತ್ತೆ. ಕ್ಲಿಯರ್? ಬರೀ ಇವಾಗ ಇದು ನಂಬರ್. ಸೊ ಒಂದು ವೇಳೆ ಈ ನಂಬರ್ ಇಲ್ಲ, ರೈಟ್ ಸೈಡ್ಗೆ 5 6 7 8 9 ಇತ್ತು ತನಕ, ಇದ್ರ ರೈಟ್ ಸೈಡ್ಗೆ ಈ ನಂಬರ್ ಇತ್ತಾ ಇಲ್ಲ ಐತಲ್ಲ, ಇತ್ತಂದರೆ ಇದಕ್ಕೆ 1 ಆ್ಯಡ್ ಮಾಡಬೇಕು. 7 + 1 8, ಈ ನಂಬರ್ 1 0 ಆಗುತ್ತೆ. ಸೊ ಇಲ್ಲಿ 590, ಇಲ್ಲಿ 8. ಹೆಂಗೆ ನೋಡ್ರಿ, ಇನ್ನೊಂದು ಸರಿಯಾಗಿ ಇದಕ್ಕೆ ನಾವು ಅಪ್ರಾಕ್ಸಿಮೇಷನ್ ಅಂತೀವಿ. ಸೊ ಈ ವ್ಯಾಲ್ಯೂಗೆ ನಾವು ಯಾವುದೇ ಪ್ಲೇಸ್ಗೆ ನೀವು ಅಪ್ರಾಕ್ಸಿಮೇಟ್ ಮಾಡ್ತಿದ್ರೆ ಅದರ ರೈಟ್ ಸೈಡ್, ಅದರ ಬಲಗಡೆ ಇರ್ತಕ್ಕಂಥ ಸ್ಥಾನಕ್ಕೆ ಏನು ಮಾಡಬೇಕು, ಅಂಕಿನ ನೋಡಿಕೊಂಡು ಇಲ್ಲಿ ಕೂಡಿಸ್ಬೇಕು. ಈ ನಂಬರ್ ಇದ್ದರೆ 0ನ ಕೂಡಿಸ್ಬೇಕು, ಅಥವಾ ಈ ನಂಬರ್ಗಳಿದ್ದರೆ 1ಅನ್ನು ಕೂಡಿಸ್ಬೇಕು. ಸೊ ಇಲ್ಲಿ 0 ಕೂಡಿಸಿವಿ 9 ಬರುತ್ತೆ, ಈ ನಂಬರ್ 0 ಆಗ್ಬಿಡುತ್ತೆ. ಇಲ್ಲಿ ನೋಡ್ರಿ 8ಕ್ಕೆ 1 ಕೂಡಿಸಿವಿ, ಈ ನಂಬರ್ 0 ಆಯಿತು. ಸೊ ಇವೆರಡಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂತೆ. ಸೊ ನೋಡಂಬರಿ ಈಗ ಬಂದಿರೋ ಆನ್ಸರಿಗೆ ನೀವೇನು ಮಾಡಿ ಪ್ರಾಡಕ್ಟ್ ಕೊನೆಯಲ್ಲಿ 0 ಇದ್ದರೆ ಮಾಡಬೇಡ್ರಿ ಅಂತ ಈಗ ಜಸ್ಟ್ ಹೇಳಿದ್ದೀನಿ ನಾನು ಗುಣಾಕಾರ. ಸೊ 8ಇಂದ ಮಲ್ಟಿಪ್ಲಿಕೇಟ್ ಮಾಡಿ ಲಾಸ್ಟ್ 0 ಕೊಡಂಬ್ರಿ. 8 9 72, 7 ಕ್ಯಾರಿ 2, 8 5 40, 40 + 7 47. ಸೊ ಇಲ್ಲೊಂದು 0, ಇಲ್ಲೊಂದು 0, 2 0. ಸೊ 47,200 ಬಂದಿದ್ದ ಆನ್ಸರ್ ಆಪ್ಷನ್ ಬಿ ಯಲ್ಲಿದೆ ನೋಡ್ರಿ. ಅರ್ಥ ಆಯ್ತಾ? ನೋಡ್ರಿ ಇನ್ನೊಂದು ಸರಿಯಾಗಿ ಕೇಸ್ ಕೊಡ್ರಿ. ಅಪ್ರಾಕ್ಸಿಮೇಟ್ ಪ್ರಾಡಕ್ಟ್ ಅಥವಾ ಗುಣಲಬ್ಧ, ಅಂದಾಜಿನ ಗುಣಲಬ್ಧ, ಅಂದಾಜಿನ ಮೊತ್ತ, ಅಂದಾಜಿನ ವ್ಯತ್ಯಾಸ, ಅಂದಾಜಿನ ಭಾಗಲಬ್ಧ, ಈ 4 ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ. ಇಲ್ಲಿ ಅಂದಾಜು ಮಾಡಂದ ಫಸ್ಟ್ ನಂಬರ್ಸಿಗೆ ಅಂದಾಜು ಮಾಡಿ ತದನಂತರ ಅದು ಏನು ಕೇಳಿದ್ರೆ ಆ ಲೆಕ್ಕವನ್ನು ಮಾಡಿರಿ. ಈ ನೋಡಿ ನಾವೇನು ಮಾಡಿಲ್ಲ, ಜಸ್ಟ್ ಅಂದಾಜು ಮಾಡಿವಿ, ಬಂದಂಥ ಉತ್ತರಕ್ಕೆ ಗುಣಿಸಿದ್ದೀವಿ. ಸೊ ನಮ್ಮ ಉತ್ತರ ಫೈನಲ್ ಆಪ್ಷನ್ ಬಿ ಯಲ್ಲಿ ಸರಿಯಾದ ಆನ್ಸರ್ ಇದೆ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ. ನಿಮಗೆ ಇದು ಅರ್ಥ ಆಗಿಲ್ಲ ಅಂದರೆ ಮತ್ತೆ ಸ್ವಲ್ಪ ಪಾಸ್ ಮಾಡಿ ಅಬ್ಸರ್ವ್ ಮಾಡಿ ಮತ್ತೆ ಹಿಂದಕ್ಕೂ ವಿಡಿಯೋ ನೋಡ್ಕೋಬೇಕು, ಮತ್ತೆ ನೋಡಬೇಕು. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಮತ್ತೆ ಕಾಮೆಂಟ್ ಮಾಡಿ, ಮತ್ತೆ ಇನ್ನೊಂದ್ಸಲ ಇನ್ನೊಂದು ಕ್ಲೀನಾಗಿ ಇದ್ರ ಮೇಲೆ ಕಾನ್ಸೆಪ್ಟ್ ಮಾಡಮ್ರಿ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಹೇಳ್ತಿದ್ದಾರೆ.
ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿ. ಏನು ಹೇಳಿದರೆ 18 × 50 ಇಸ್ ಈಕ್ವಲ್ ಟು 18 × 5 × ಡ್ಯಾಶ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಹೇಳಿದ್ದಾರೆ. ಸಿಂಪಲ್ ಐತೆ ನೋಡ್ರಿ. ನಾವೇನು ಮಾಡಮ್ಮ, ಫಸ್ಟ್ ನಂಬರ್ ಈ 18 ಐತೆ, ಇಲ್ಲಿ ಇಸ್ ಈಕ್ವಲ್ ಐತಲ್ಲ, ಎರಡು ಕಡೆ ಸಮ ಅಂತ. ಮೊದಲು ಇಸ್ ಈಕ್ವಲ್ ಟು ಸಿಂಬಲ್ ನೋಡ್ರಿ, ಈ ಸೈಡು ಆ ಸೈಡ್ ಇಸ್ ಈಕ್ವಲ್ ಅಂತ. ಈ 18ಕ್ಕೆ ಈ 18 ಸಮ ಇದು ಕಾಣುತ್ತಲ್ಲ, ಸೇಮ್ ಐತಿ. ಈ 50 ಇರ್ಬೇಕು, ಉಳಿಕಿದ ನಂಬರ್ ಸೇರಿ ಏನಬೇಕು 50 ಇರ್ಬೇಕು. ಇಲ್ಲಿ 50 ಇಲ್ಲ, 5 ಐತಿ. 5 ಎಷ್ಟಲೇ 50 ಅಂತ ಅಬ್ಸರ್ವ್ ಮಾಡಿ ಸಾಕು. 5 ಹತ್ತಲೇ 50 ಆರಾಮ್ಸೆ ಹೇಳ್ಬೋದು. 5 ಹತ್ತಲೇ 50 ಅಂತ ಹೇಳ್ಬೋದು. ಸೊ 5 ಹತ್ತಲೇ 50 ಅಂತ ಹೇಳ್ಬೋದು. ಸೊ 50 ಆಗ್ಬೇಕಂದ್ರೆ 5ರಿಂದ 10 ಗುಣಿಸ್ಬೇಕು. ಸೊ ನಮ್ಮ ಡ್ಯಾಶಲ್ಲಿ ಬರ್ಬೇಕಾದ ಸಂಖ್ಯೆ 10. ಇಲ್ಲೆಲ್ಲಿದೆ ಆಪ್ಷನ್? ಸಿಂಪಲ್ ಅಲ್ಲಿ ಆಪ್ಷನ್ ಬಿ ಅಲ್ಲಿ ಸರಿ ಆಗಿದೆ. ಸಿಂಪಲ್ ನೋಡ್ರಿ, 18ಕ್ಕೆ 18 ಸಮ ಇದೆ. ಸೊ 50 ಆಗ್ಬೇಕಾಗಿತ್ತು, 5ಅನ್ನು 10ರಿಂದ ಗುಣಿಸಿದ್ರೆ ಮಾತ್ರ 50 ಆಗುತ್ತೆ. 5 × 10 = 50. ಸೊ ನೆಕ್ಸ್ಟ್ ಕ್ವಶನ್. ಓಕೆ ನೋಡ್ರಿ, ಒಂದು a carton of milk cost ₹26. If a shopkeeper sells 150 carton, how much does he collect ಅಂತ ಹೇಳ್ತಾರೆ. ಒಂದು ರೂಮಲ್ಲಿ ಹಾಲಲ್ಲಿ ಆಗ್ತಕ್ಕಂಥ ಕಾರ್ಟನ್ ಏನಿದೆಯಲ್ಲ ಅದ್ರದ್ದು ಬೆಲೆ ₹26 ಅಂತ ಹೇಳ್ತಿದ್ದಾರೆ ಒಂದು ಕಾಟನ್ಗೆ. ಸೊ ವ್ಯಾಪಾರಿ ಏನು ಮಾಡ್ತಾರೆ, 150, ಆ ಶಾಪ್ಕೀಪರ್ ಸೇಲ್ಸ್ 150 ಕಾಟನ್ಸ್. ಅವನಿಗೆ ಎಷ್ಟು ಹಣ ಸಿಗುತ್ತೆ? 150 ಕಾರ್ಟನ್ಸ್ ಮಾರಿದ ಮೇಲೆ ಅವನಿಗೆ ಎಷ್ಟು ಹಣ ಸಿಗುತ್ತೆ? ಕೇವಲ ಒಂದರದ್ದು ಬೆಲೆ ₹26 ಅಂತ 150 ಮಾರ್ತದ. ಸಿಂಪಲ್, 26 ಅಂತ ಎಷ್ಟು ಮಾರ್ತಾನ? 150 ಮಾರ್ತಾನ ನೋಡ್ರಿ. ಸೊ ಹಾಗಾಗಿ ನಾವೇನ್ ಮಾಡೋಕೆ ಗುಣಿಸ್ಬೇಕಾಗತ್ತೆ. ಸೊ ಈಗ ಏನ್ ಮಾಡಬೇಕು, ಕೊನೆಯಲ್ಲಿ 0 ಬಿಟ್ಬಿಡ್ಬೇಕು, ಲಾಸ್ಟಿಗೆ ನೋಡ್ಕೋಬೇಕು. ಸಿಂಪಲ್ ಆಗಿ 15ರಿಂದ ಗುಣಿಸ್ರೆ ಸೀದಾ 15 ಬಗ್ಗೆ ಬಂದ್ರೆ ನೋಡ್ರಿ, 15 6 90, 9 ಕ್ಯಾರಿ 0 ಕರೆಕ್ಟಾ? 15 6 90, 15 2 30, 30ಕ್ಕೆ 9 ಸೇರಿಸಿದ್ರೆ 39 ಮುಗೀತು. ಕೊನೆಯಲ್ಲಿ ಇರ್ತಕ್ಕಂಥ ಒಂದು 0 ಈಗ ತಂದು ಇಲ್ಲಿಡಬೇಕು. ಸೊ 3900. ಸೊ ನಮ್ಮ ಉತ್ತರ ಸೊ ಆಪ್ಷನ್ ಬಿ ಅಲ್ಲಿ ಸರಿಯಾಗಿದೆ. ಸೊ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂಡಿದ್ದೀನಿ. ಸಿಂಪಲ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಇಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನಿದೆ ಕ್ವಶನ್? 1 ಡಜನ್ ಬಾಳೆಹಣ್ಣಿನ ಬೆಲೆ ₹60. ಹಾಗಾದ್ರೆ 15 ಡಜನ್ ಬಾಳೆಹಣ್ಣಿನ ಬೆಲೆ ಎಷ್ಟು? ಇಫ್ 1 ಡಜನ್ ಬನಾನಾ ಕಾಸ್ಟ್ ₹60, ಹೌ ಮಚ್ ವಿಲ್ 50 ಡಜನ್ಸ್ ಬನಾನಾಸ್ ಕಾಸ್ಟ್? ನೋಡಿ ಅವ್ರು ಹೇಳ್ತಾರೆ, ಆಲ್ರೆಡಿ ಒಂದು ಬನಾನಾದ ಕೊಟ್ಟಿದ್ದಾರೆ, ಒಂದು ಡಜನ್ ಬಾಳೆಹಣ್ಣಿನ ಬೆಲೆ ಕೊಟ್ಟು ಬಿಟ್ಟಾರೆ ಆಲ್ರೆಡಿ ₹60 ಅಂತ. ಸೊ ಇಂಥವು 15 ಡಜನ್, ಇದು 1 ಡಜನ್ದು, ಇದು 15 ಡಜನ್ಗೆ. 15 ಡಜನ್ಗೆ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನೀವು ಮಲ್ಟಿಪ್ಲಿಕೇಶನ್ ಮಾಡಿ ನಿಮ್ಮ ಆನ್ಸರ್ನ ಕಾಮೆಂಟ್ ಮುಖಾಂತರ ತಿಳಿಸ್ಬೇಕು. ಅಷ್ಟೇ ಅಲ್ಲ, ನಿಮ್ಮ ಹೆಸರು, ನಿಮ್ಮ ಡಿಸ್ಟಿಕ್ ಹೆಸರು ಅಥವಾ ನಿಮ್ಮ ಊರ ಹೆಸರಾಗಿರಲಿ ಮೆನ್ಷನ್ ಮಾಡಿರಿ. ಸೊ ಈಗಾಗಲೇ ನಮ್ಮ ನವೋದಯ ಆನ್ಲೈನ್ ತರಗತಿಗಳು ಆರಂಭವಾಗಿದ್ದು, ಸೊ ಆಲ್ರೆಡಿ ಕ್ಲಾಸ್ ಶುರುವಾಗಿದೆ, ನೀವು ತಡ ಮಾಡಬಾರ್ದು. ಈಗ ಕೇವಲ ₹4000 ಮಾತ್ರ 4 ತಿಂಗಳಿಗೆ. ಸೊ ನವೆಂಬರ್ 28 ತನಕ ನಾವೆಲ್ಲ ಡೈಲಿ ಆನ್ಲೈನ್ ಕ್ಲಾಸ್ ಮಾಡ್ತೀವಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ನಾವು ಕ್ಲಿಯರ್ ಮಾಡ್ತೀವಿ. ಪ್ರತಿಯೊಂದು ಟೆಸ್ಟ್ ಮಾಡ್ತಾ ಇರ್ತೀವಿ. ನೀವು ಏನೇ ಪ್ರಾಬ್ಲಮ್ ಇದ್ದರೂ ನೀವಾಗ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಲೇಬೇಕು. 944 977 1212 99002062 ನೀವು ಕರೆ ಮಾಡಿ ಈಗ ರಿಜಿಸ್ಟ್ರೇಷನ್ ಆಗಲೇಬೇಕು. ಓಕೆ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದಿಗೆ ಬರ್ತೀನಿ. ಬಾಯ್.